ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನು ಹೇಳ್ತಿರೋದಂದರೆ ನಮ್ಮ ವಿಷ್ಣು ದಾದ್ ಅವ್ರದ್ದು ಎವರ್ಗ್ರೀನ್ ಮೂವೀಸ್ ಬಗ್ಗೆ ಹೇಳುತ್ತಿದ್ದೇನೆ. ವಿಷ್ಣು ಸರ್ ಮೊದಲನೇ ಮೂವಿ ನಾಗರಾಮು. ಈ ಮೂವಿ ಇಂಡಸ್ಟ್ರಿ ಹಿಟ್ ಆಗಿದೆ, 100 ಡೇಸ್ ಕಂಪ್ಲೀಟ್ ಮಾಡಿದೆ. ಈ ಮೂವಿ ಪ್ರೊಡ್ಯೂಸರ್ ಬಂದುಬಿಟ್ಟು ವೀರ್ ಸ್ವಾಮಿ, ಡೈರೆಕ್ಟರ್ ಬಂದುಬಿಟ್ಟು ಪುಟ್ಟಣ್ಣ ಕನ್ಗಲ್. ಈ ಮೂವಿಯಲ್ಲಿ ನಮ್ಮ ವಿಷ್ಣು ಸರ್ ನಾಯಕ ನಟರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗೆ ಈ ಮೂವಿಯಲ್ಲಿ ಅಂಬರೀಶ್ ಸರ್ ಕೂಡ ಇದ್ದಾರೆ, ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಈ ಮೂವಿ ಬಂದುಬಿಟ್ಟು ವಿಷ್ಣುವರ್ಧನ್ ಸರ್ಗೆ ಮತ್ತು ಅಂಬರೀಶ್ ಸರ್ಗೆ ಮೊದಲನೇ ಮೂವಿಯಾಗಿದೆ. ಇಬ್ಬರು ನಟರು ಈ ಮೂವಿಯಿಂದಲೇ ಬಂದಿದ್ದಾರೆ. ಈ ಮೂವಿಯಿಂದಲೇ ವಿಷ್ಣುವರ್ಧನ್ ಸರ್ಗೆ ರಾಮಾಚಾರಿ ಎಂಬ ಹೆಸರು ಬಂದಿದೆ. ರಾಮಾಚಾರಿ ಮಾರ್ಗರೇಟ್ ಎಂಬ ಬಿರುದು ಈ ಮೂವಿಯಿಂದಲೇ ತುಂಬ ಪ್ರಸಿದ್ಧವಾಗಿದೆ. ಈ ಮೂವಿ ಒಂದು ಲವ್ ಸ್ಟೋರಿ ಮತ್ತು ಒಳ್ಳೆ ಸಂದೇಶ ಇರುವ ಮೂವಿ. ನೋಡಿ, ಯಾರು ನೋಡಿಲ್ಲ ಅಂದರೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಮೂವಿ. ವಿಷ್ಣುವರ್ಧನ್ ಸರ್ ಬೆಸ್ಟ್ ಮೂವಿ ಅಂದರೆ ನನಗಿಷ್ಟವಾದ ಮೂವಿ ಸಿರಿವಂತ. ಈ ಮೂವಿ ಅಂತೂ ತುಂಬ ಚೆನ್ನಾಗಿದೆ. ಈ ಮೂವಿ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಒಬ್ಬ ವ್ಯಕ್ತಿ ಹೇಗಿರಬೇಕೆಂಬ ತಿಳಿಸಿದ್ದಾರೆ ಈ ಮೂವಿಯಲ್ಲಿ, ರಿಪೋರ್ಟರ್ ಆಗಿ, ಮತ್ತು ಸಮಾಜದ ಬಗ್ಗೆ ತಿಳಿಸಿದ್ದಾರೆ. ಒಂದು ಸಲ ಈ ಮೂವಿ ನೋಡಿ ಕಣ್ಣಲ್ಲಿ ನೀರು ಬರಲಿ ಅಂದರೆ ನಮಗೆ ಹೇಳಿ ಕಮೆಂಟ್ನಲ್ಲಿ. ತುಂಬ ಚೆನ್ನಾಗಿದೆ ಮೂವಿ. ವಿಷ್ಣುವರ್ಧನ್ ಸರ್ ಮೂವಿಯಲ್ಲಿ ನನಗೆ ತುಂಬ ಇಷ್ಟವಾದ ಮೂವಿ ಸಿರಿವಂತ. ಈ ಮೂವಿ ಕೂಡ 100 ದಿನಗಳ ಕಾಲ ಓಡಿದೆ. ವಿಷ್ಣು ಸೇನಾ ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ. ಈ ಮೂವಿ ಕೂಡ ಹಿಟ್ ಆಗಿದೆ. ಇದೂ ಕೂಡ ಒಂದು ಒಳ್ಳೆ ಮೆಸೇಜ್ ಆಗಿದೆ ಮೂವಿಯಲ್ಲಿ. ಈ ಮೂವಿಯಲ್ಲಿ ಕೆಲವೊಂದು ಸೀನ್ಗಳು ರಿಯಾಲಿಟಿಯಾಗಿ ಕಂಡುಬರುತ್ತವೆ, ಹಾಸ್ಪಿಟಲ್ ಸೀನ್ಸ್ಗಳಲ್ಲಿ. ಯಜಮಾನ ಈ ಮೂವಿ ಅಂತೂ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಇಷ್ಟಪಟ್ಟ ಮೂವಿ ಇದು. ಈ ಮೂವಿ 2000ರಲ್ಲಿ ಬಂದಿದೆ. ಈ ಮೂವಿ ಎಸ್ ನಾರಾಯಣ್ ಅವರು ಡೈರೆಕ್ಷನ್ ಮಾಡಿರೋ ಮೂವಿ. ಈ ಮೂವಿ 1 ವರ್ಷಗಳ ಕಾಲ ಪ್ರದರ್ಶನ ಕಂಡಿದೆ. ವಿಷ್ಣುವರ್ಧನ್ ಸರಲ್ಲಿ ಕೆರಿಯರಲ್ಲಿ ಎವರ್ಗ್ರೀನ್ ಹಿಟ್ ಮೂವಿ ಎಂದು ಪ್ರಸಿದ್ಧವಾಗಿದೆ. ಈ ಮೂವಿಯಲ್ಲಿ ವಿಷ್ಣುವರ್ಧನ್ ಸರ್ ಡಬಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅಣ್ಣನಾಗಿ ಮತ್ತು ತಮ್ಮನಾಗಿ. ಹಾಗೆ ಶಶಿಕುಮಾರ್ ಸರ್ ಇದ್ದಾರೆ, ಪ್ರೇಮ ಅವರು ಇದ್ದಾರೆ, ಟೆನ್ನಿಸ್ ಕೃಷ್ಣ ಅವರು ಇದ್ದಾರೆ. ಈ ಮೂವಿ ತುಂಬ ಚೆನ್ನಾಗಿದೆ. ಅಣ್ಣ ತಮ್ಮಂದರ ಸಂಬಂಧದ ಬಗ್ಗೆ ತಿಳಿಸಿದೆ ಮೂವಿಯಲ್ಲಿ ಮೆಸೇಜು. ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ. ಈ ಮೂವಿ 1 ವರ್ಷಗಳ ಪ್ರದರ್ಶನ ಕಂಡಿದೆ. 2000ರಲ್ಲಿ ರಿಲೀಸ್ ಆದ ಮೂವಿ. ಮಿನಿಮಮ್ 20 ಕೋಟಿ ಕಲೆಕ್ಷನ್ ಮಾಡಿದೆ ಎಂದು ಅಂದಾಜು ತಿಳಿಸುತ್ತದೆ. ಸೂರ್ಯವಂಶ ಈ ಮೂವಿಯಲ್ಲಿ ಕೂಡ ವಿಷ್ಣುವರ್ಧನ್ ಸರ್ ಡಬಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅಪ್ಪ ಮಗನಾಗಿ. ಈ ಮೂವಿ ಡೈರೆಕ್ಟರ್ ಬಂದುಬಿಟ್ಟು ಎಸ್ ನಾರಾಯಣ್ ಅವರು. ಈ ಮೂವಿ ಕೂಡ 100 ಡೇಸ್ ಓಡಿದೆ. ಈ ಮೂವಿ ಕೂಡ ಎವರ್ಗ್ರೀನ್ ಹಿಟ್ ಆಗಿದೆ. ಇದು ಮೂವಿಯಲ್ಲಿ ಒಳ್ಳೆಯ ಸಂದೇಶವಿದೆ. ಎಲ್ಲ ಹಾಡುಗಳು ಸೂಪರ್ ಹಿಟ್ ಇವೆ. ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ. ಯಾರಿಗಿಷ್ಟ ಅಂದು ಕಮೆಂಟ್ ಮಾಡಿ ಹೇಳಿ. ಸಿಂಹಾದ್ರಿಯ ಸಿಂಹ ಈ ಮೂವಿ ಕೂಡ 100 ಡೇಸ್ ಹಿಟ್ ಆಗಿದೆ. ಈ ಮೂವಿ ತುಂಬ ಚೆನ್ನಾಗಿದೆ. ವಿಷ್ಣುವರ್ಧನ್ ಸರ್ ಈ ಮೂವಿಯಲ್ಲಿ 3 ಪಾರ್ಟ್ ಮಾಡಿದ್ದಾರೆ. ಈ ಮೂವಿ ಯಾರಿಗಿಷ್ಟ ಆಗಿದ್ದರೆ ಅವರು ಲೈಕ್ ಮಾಡಿ. ಆಪ್ತ ಮಿತ್ರ ಈ ಮೂವಿಯಲ್ಲಿ ವಿಷ್ಣುವರ್ಧನ್ ಸರ್ ಮತ್ತು ರಮೇಶ್ ಅರವಿಂದ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ 1 ವರ್ಷಗಳ ಕಾಲ ಪ್ರದರ್ಶನ ಕಂಡು ಹಿಟ್ ಆಗಿದೆ. ಈ ಮೂವಿ ಡೈರೆಕ್ಟರ್ ಪ್ರೊಡ್ಯೂಸರ್ ಬಂದುಬಿಟ್ಟು ದ್ವಾರಕೀಶ್ ಅವರು. ಈ ಮೂವಿಯಲ್ಲಿ ಸೌಂದರ್ಯ ಅವರು ನಾಗವಲ್ಲಿ ಎಂಬ ಪಾತ್ರಕ್ಕೆ ಪ್ರಸಿದ್ಧವಾಗಿದ್ದಾರೆ. ಹಾಗೂ ಪ್ರೇಮ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ ತುಂಬ ಚೆನ್ನಾಗಿದೆ, ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದೆ. ಭೂತಯ್ಯನ ಮಗ ಅಯ್ಯೋ ಈ ಮೂವಿ ಅಂತೂ ಯಾರಿಂದಲೂ ಮರೆಯಲು ಸಾಧ್ಯವಾಗದ ಮೂವಿ. ಈ ಮೂವಿ ಡೈರೆಕ್ಟರ್ ಬಂದುಬಿಟ್ಟು ಸಿದ್ಲಿಂಗಯ್ಯ ಅವರು. ಈ ಮೂವಿಯಲ್ಲಿ ವಿಷ್ಣುವರ್ಧನ್ ಸರ್ ಮತ್ತು ಲೋಕೇಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ ಒಬ್ಬ ಜಿಬ್ಬಣ್ಣನ ಕಥೆ ಇದೆ. ತುಂಬ ಒಳ್ಳೆಯ ಕಥೆ ಇದ್ದ ಕಾರಣ ಈ ಮೂವಿ 100 ಡೇಸ್ಗಳ ಕಾಲ ಪ್ರದರ್ಶನ ಕಂಡು ಹಿಟ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ವಿಡಿಯೋದಿಂದ